ತಂಗಿ ಮದುವೆಗಾಗಿ ಗಾಂಜಾ ಮಾರೋದಕ್ಕೆ ಹೋದವ ಅರೆಸ್ಟ್ ಆಗಿದ್ದಾನೆ. ತಂಗಿ ಮದುವೆ ಅದ್ಧೂರಿಯಾಗಿ ಮಾಡಬೇಕು ಅಂತ ಡ್ರಗ್ ಪೆಡ್ಲಿಂಗ್ ಪ್ಲಾನ್ ಮಾಡಿದ್ದಾನೆ. ಬಾಣಸವಾಡಿ ಪೊಲೀಸರು ಬದ್ರುದ್ದೀನ್ ನನ್ನ ಬಂಧಿಸಿದ್ದಾರೆ. ಪುತ್ತೂರು ಮೂಲದ ಬದ್ರುದ್ದೀನ್ ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ. ಮನೆ ನಿರ್ವಹಣೆಗೂ ಕಷ್ಟ ಪಡ್ತಾ ಇದ್ದ. ಗಾಂಜಾ ಮಾರಿದ್ರೆ ಹಣ ಸಂಪಾದಿಸಬಹುದು ಅಂತ ಹೇಳಿದ್ರಂತೆ ಸ್ನೇಹಿತರು. ಪೆಡ್ಲರ್ ಒಬ್ಬನ ಸಂಪರ್ಕ ಮಾಡಿ ಒಡಿಶಾಗೆ ಹೋಗಿದ್ದ ಬದ್ರುದ್ದೀನ್. ಲಾರಿ ಚಾಲಕನ ಮೂಲಕ ಗಾಂಜಾ ಖರೀದಿ ಮಾಡಿ ಬೆಂಗಳೂರಿಗೆ ಬರ್ತಾ ಇದ್ದಾಗ ದುರಂತ ಎಕ್ಸ್ಪ್ರೆಸ್ ಟ್ರೈನ್ನಲ್ಲಿ ಬರುವಾಗ ಪೊಲೀಸರು ಈತನನ್ನ ಲಾಕ್ ಮಾಡಿಕೊಂಡಿದ್ದಾರೆ. ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ಗಾಂಜಾ ಮಾರಾಟ ಮಾಡಿ ದುಡ್ಡು ಸಂಪಾದನೆ ಮಾಡಿ ತಂಗಿ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದ. ಹಾಗೆ ಬಾಣಸವಾಡಿ ಪೊಲೀಸರು ಕೂಡ ಸುಮಾರು 5 kg ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಈ ಒಬ್ಬ ವ್ಯಕ್ತಿ ರೈಲ್ವೆ ಸ್ಟೇಷನ್ನಲ್ಲಿ ಇದು ಸಿಕ್ಕಿದ್ದು. ಈತ ಕೂಡ ಆರೋಪಿ ಮೂಲತಃ ಪುತ್ತೂರಿನವನಾಗಿದ್ದು ಈ ರೀತಿ ಮಾರಾಟ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಹೊಂದಿದ್ದು. ಈತ ಕೂಡ ಒರಿಸ್ಸಾದಿಂದ ಇದನ್ನು ತರಿಸ್ತಾ ಇದ್ದಾನೆ ಅಂತ ಗೊತ್ತಾಗಿದೆ. ಹಾಗೆ ಬಾಣಸವಾಡಿ ಪೊಲೀಸರು ಕೂಡ ಸುಮಾರು 5 kg ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಈ ಒಬ್ಬ ವ್ಯಕ್ತಿ ರೈಲ್ವೆ ಸ್ಟೇಷನ್ನಲ್ಲಿ ಇದು ಸಿಕ್ಕಿದ್ದು. ಈತ ಕೂಡ ಆರೋಪಿ ಮೂಲತಃ ಪುತ್ತೂರಿನವನಾಗಿದ್ದು ಈ ರೀತಿ ಮಾರಾಟ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಹೊಂದಿದ್ದು. ಈತ ಕೂಡ ಒರಿಸ್ಸಾದಿಂದ ಇದನ್ನು ತರಿಸ್ತಾ ಇದ್ದಾನೆ ಅಂತ ಗೊತ್ತಾಗಿದೆ. ಹಾಗೆ ಬಾಣಸವಾಡಿ ಪೊಲೀಸರು ಕೂಡ ಸುಮಾರು 5 kg ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಈ ಒಬ್ಬ ವ್ಯಕ್ತಿ ರೈಲ್ವೆ ಸ್ಟೇಷನ್ನಲ್ಲಿ ಇದು ಸಿಕ್ಕಿದ್ದು. ಈತ ಕೂಡ ಆರೋಪಿ ಮೂಲತಃ ಪುತ್ತೂರಿನವನಾಗಿದ್ದು ಈ ರೀತಿ ಮಾರಾಟ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಹೊಂದಿದ್ದು. ಈತ ಕೂಡ ಒರಿಸ್ಸಾದಿಂದ ಇದನ್ನು ತರಿಸ್ತಾ ಇದ್ದಾನೆ ಅಂತ ಗೊತ್ತಾಗಿದೆ. ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಬದ್ರುದ್ದೀನ್ಗೆ ಸ್ನೇಹಿತರು ಹೇಳ್ತಾರೆ ಡ್ರಗ್ ಪೆಡ್ಲರ್ ಆಗು, ಜಾಸ್ತಿ ದುಡ್ಡು ಬರುತ್ತೆ ಅಂತ. ಜಾಸ್ತಿ ದುಡ್ಡು ಬಂದ್ರೆ ತಂಗಿ ಮದುವೆ ಮಾಡಬಹುದು ಅಂತ ಗಾಂಜಾ ಮಾರೋದಕ್ಕೆ ಹೋದವ ಪೊಲೀಸರಿಗೆ ಲಾಕ್ ಆಗಿದ್ದಾನೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್ ಕನ್ಯಾಡಿ. ಸ್ವಸ್ತಿಕ್, ಯಾವ ರೀತಿ ತಗಲಾಕೊಂಡಾಯ್ತಾ? ಎಸ್ ಭವನ, ಸದ್ಯಕ್ಕೆ ಡ್ರಗ್ ಪೆಡ್ಲರ್ಗಳ ಮೇಲೆ ಒಂದು ತಿಂಗಳಿನಿಂದಲೂ ಕೂಡ ಸಾಕಷ್ಟು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಒರಿಸ್ಸಾದಿಂದ ಆತ ಡ್ರಗ್ಸ್ ಅನ್ನು ಗಾಂಜಾವನ್ನು ತೆಗೆದುಕೊಂಡು ಬರೋದಕ್ಕೆ ಹೋಗ್ತಾ ಇದ್ದಾನೆ ಅನ್ನುವಂತ ಮಾಹಿತಿ ಪೊಲೀಸರಿಗೆ ಸಿಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಆತ ರೈಲ್ನಲ್ಲಿ ಬರ್ತಾ ಇದ್ದಾನೆ ಅನ್ನುವಂತ ಮಾಹಿತಿ ಸ್ಪಷ್ಟವಾಗಿ ಸಿಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಬಲೆ ಬೀಸಿ ಆತನಿಗೋಸ್ಕರ ವೈಟ್ ಮಾಡ್ತಾ ಇರ್ತಾನೆ. ಅದರಲ್ಲೂ ಕೂಡ ಆತ ಮೊದಲ ಸಲ ತೆಗೆದುಕೊಂಡು ಬರ್ತಾ ಇರೋದ್ರ ಕಾರಣಕ್ಕೋಸ್ಕರ ಸುಲಭವಾಗಿ ಆತನಿಗೆ ಯಾವುದೇ ರೀತಿಯಲ್ಲಿ ಪೊಲೀಸರಲ್ಲಿ ಯಾವ ತರ ಎಸ್ಕೇಪ್ ಆಗ್ಬೇಕು ಈ ತರದ ಯತ್ನಗಳನ್ನು ಆತ ಮಾಡಿರೋದಿಲ್ಲ. ಹಾಗಾಗಿ ಆತ ತುಂಬಾ ಈಸಿಯಾಗಿ ಸಿಕ್ಬಿದ್ದ ಅನ್ನುವಂಥದ್ದು ಪೊಲೀಸರ ಮಾತುಗಳು. ಆದ್ರೆ ಈ ರೈಲ್ನಲ್ಲಿ ಬರುವಂತ ಸಂದರ್ಭದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಏನು ರೈಲ್ವೆ ಸ್ಟೇಷನ್ ಇದೆ ಅಲ್ಲಿ ಈತನನ್ನ ಬಂಧಿಸಲಾಗುತ್ತೆ. ಬಂಧಿಸಿದ ನಂತರ ಆತನನ್ನ ಕೇಳಿದಾಗ ತಂಗಿಯ ಮದುವೆ ಮಾಡೋದಕ್ಕೆ ಮನೇಲಿ ಸ್ವಲ್ಪ ಕಷ್ಟ ಇತ್ತು, ಈ ಒಂದು ಕಾರಣಕ್ಕೋಸ್ಕರ ಅದ್ದೂರಿಯಾಗಿ ಮದುವೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನನ್ನ ತಂಗಿ ಮದುವೆಗೋಸ್ಕರ ನಾನು ಡ್ರಗ್ಸ್ ಮಾರೋದಕ್ಕೆ ಮುಂದಾದೆ ಅನ್ನುವಂತ ಮಾತುಗಳನ್ನ ಹೇಳ್ತಾನೆ. ಈತ ಮೂಲತಃ ಪುತ್ತೂರಿನವನು ಅನ್ನುವಂಥದ್ದು ಸದ್ಯಕ್ಕೆ ತಿಳಿದು ಬಂದಿರುವಂತಹ ಮಾಹಿತಿ. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಒಬ್ಬ ಡ್ರಗ್ ಪೆಡ್ಲರ್ ಇನ್ನೊಬ್ಬ ಎಸ್ಕೇಪ್ ಕೂಡ ಆಗಿರೋದ್ರಿಂದಾಗಿ ಈ ಒಂದು ನಿಟ್ಟಿನಲ್ಲಿ ಈಗ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ. ಜೊತೆಗೆ ಈ ಒಂದು ಡ್ರಗ್ ಪೆಡ್ಲರ್ ಏನಿದಾನೆ ಇವನ್ನ ನೋಡಿದ್ರೆ ತುಂಬಾ 25 ವರ್ಷದ ಯುವಕ. ಜೊತೆಗೆ ಕಾಲೇಜ್ ವಿದ್ಯಾಭ್ಯಾಸ ಮಾಡ್ತಿರುವಂತಹ ಹುಡುಗರುಗಳಿಗೆ ಈತ ಸಪ್ಲೈ ಮಾಡೋದಕ್ಕೆ ಮುಂದಾಗಿದ್ದ ಅನ್ನುವಂಥದ್ದು ಸದ್ಯಕ್ಕೆ ಕಂಡು ಬರ್ತಾ ಇರುವಂತಹ ಮಾಹಿತಿ. ಜೊತೆಗೆ ಒರಿಸ್ಸಾ ಭಾಗದಿಂದ ಸಾಕಷ್ಟು ಡ್ರಗ್ಸ್ಗಳು ಅಥವಾ ಗಾಂಜಾಗಳು ಕರ್ನಾಟಕಕ್ಕೆ, ಅದರಲ್ಲೂ ಕೂಡ ಬೆಂಗಳೂರಿಗೆ ಬರ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಪೊಲೀಸರಿಗೆ ತಿಳಿದು ಬರ್ತಾ ಇರುವಂತದ್ದು. ಹಾಗಾಗಿ ಇದು ನಿಜಕ್ಕೂ ಕೂಡ ಆಲೋಚನೆ ಮಾಡಬೇಕಾದಂತ ವಿಚಾರ. ಈ ಒಂದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಯುವಕರೇ, ಅದರಲ್ಲೂ ಕೂಡ ಈ ತರದ ಆಸೆ ಆಕಾಂಕ್ಷೆಗಳನ್ನು ಹೊತ್ತಂತಹ ಯುವಕರು ಈ ತರದ ಡ್ರಗ್ಸ್ ಪೆಡ್ಲಿಂಗ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ನಿಜಕ್ಕೂ ಕೂಡ ಯೋಚನೆ ಮಾಡಬೇಕಾದಂತಹ ಸಂಗತಿ. ಭಾವನಾ. ಎಸ್, ಧನ್ಯವಾದ ಸ್ವಸ್ತಿಕ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.